ಸುಬ್ಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ ಅನಂತ ಶರ್ಮಾ. ಬೇರೆಯವರಿಗೆ ಸೇರಿದ ಬಾವಿಯಲ್ಲಿ ಸ್ನಾನ ಮಾಡುವುದು ಪಾಪವೇ? ಇತರರಿಗೆ ಸೇರಿದ ಬಾವಿಯಲ್ಲಿ ಸ್ನಾನ ಮಾಡುವುದರಿಂದ ಬಾವಿಯ ಯಜಮಾನನ ಪಾಪವು ಸ್ನಾನ ಮಾಡಿದವನಿಗೆ ಬರುತ್ತದೆಂದು ಹೇಳಲಾಗಿದೆ. ಮನುಸ್ಮೃತಿ ಪ್ರಕಾರ ಇತರರ ಬಾವಿ, ವಾಹನ, ಹಾಸಿಗೆ, ಆಸನ, ಉದ್ಯಾನವನ ಮುಂತಾದವನ್ನು ಉಪಯೋಗಿಸುವುದರಿಂದ ಇವುಗಳ ಯಜಮಾನಿಯ ಪಾಪವನ್ನು ಇವುಗಳನ್ನು ಉಪಯೋಗಿಸಿದವನು ಹೊಂದುತ್ತಾನೆ. ಬಡವರು ಮತ್ತು ಕಡಿಮೆ ಜಾತಿಗೆ ಸೇರಿದವರು, ಧನವಂತರು ಮತ್ತು ಉನ್ನತ ಕುಲಗಳಿಗೆ ಸೇರಿದವರ ಬಾವಿಗಳನ್ನು ಮತ್ತು ಅವರ ವಸ್ತುಗಳನ್ನು ಉಪಯೋಗಿಸಿ ಧನವಂತರಿಗೆ ಮತ್ತು ಉತ್ತಮ ಕುಲದವರ ಮನಸ್ಸಿಗೆ ಕಸಿವಿಸಿ ಉಂಟಾಗುವುದೆಂಬ ದುರುದ್ದೇಶದಿಂದ ಈ ರೀತಿ ಹೇಳಲ್ಪಟ್ಟಿದೆ. ಈ ರೀತಿಯಾದ ಮೂಢನಂಬಿಕೆಗಳು ಮತ್ತು ಭಾವನೆಗಳು ಸಮಾಜದಲ್ಲಿ ರಾಜ್ಯವಾಳುತ್ತಲೇ ಇರುವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ನಂಬಿಕೆಗಳು ನಿಯಮಬದ್ಧವಾದ ಜೀವನ ವಿಧಾನಕ್ಕೆ ಧಕ್ಕೆಯನ್ನು ಉಂಟುಮಾಡುತ್ತಾಯಿದೆ. ನೀರಿನಿಂದ ಕಾಯಿಲೆಗಳು ಹರಡುತ್ತವೆ. ಒಂದೇ ಕಡೆ ನಿಂತ ನೀರಿನಲ್ಲಿ ಕಾಯಿಲೆಗಳನ್ನು ಉಂಟುಮಾಡುವ ಕ್ರಿಮಿಗಳು ಇರುವ ಅವಕಾಶವೂ ಸಹ ಇರುತ್ತದೆ. ಈ ರೀತಿಯಾಗಿ ನಿಂತ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಯಜಮಾನಿಯು ಅದರಲ್ಲಿ ದಿನವೂ ಸ್ನಾನ ಮಾಡಿದರೆ ಅವನಿಗೆ ಕಾಯಿಲೆಗಳೇನಾದರೂ ಇದ್ದಲ್ಲಿ ಅವನ ಕಾಯಿಲೆಗಳು ಸ್ನಾನ ಮಾಡಿದವನಿಗೆ ಬರುವ ಸಾಧ್ಯತೆಗಳು ಇರುವು. ಇದನ್ನು ಇಲ್ಲಿ ಪಾಪ ಎಂದು ಸಹ ಹೇಳಬಹುದು. ಈ ರೀತಿಯಾದ ಪ್ರಜೆಗಳ ಆರೋಗ್ಯ ರಕ್ಷಣೆಗೆ ಹಿಂದಿನ ಕಾಲದವರು ಕೆಲವು ನಂಬಿಕೆಗಳನ್ನು ಸಮಾಜದಲ್ಲಿ ಹರಡಿಸಿದ್ದರು. ಥ್ಯಾಂಕ್ ಯು.